ರೋಣ ಬಿರು ಬೇಸಿಗೆ ಇರುವುದರಿಂದ ಎಲ್ಲೂ ಕುಡಿಯುವ ನೀರಿನ ಸಮಸ್ಯೆ ಎದುರಾಗದಂತೆ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಎಂದು ತಾಲೂಕಾ ಆಡಳಿತಾಧಿಕಾರಿ ನಂದ ಹಣಬರಟ್ಟಿ ಸೂಚನೆ ನೀಡಿದರು. ಪಟ್ಟಣದ ತಾಲೂಕಾ ಪಂಚಾಯಿತಿ ಸಭಾಭವನದಲ್ಲಿ ಬುಧವಾರ ಹಮ್ಮಿಕೊಂಡಿದ್ದ ತಾಪಂ ಸಾಮಾನ್ಯ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ತಾಪಂ ಇಒ ಚಂದ್ರಶೇಖರ್ ಕಂದುಕೂರ ಮಾತನಾಡಿ, ಆರ್ಒ ಪ್ಲಾಂಟ್ ಅವಶ್ಯವಿರುವೆಡೆ ಅವುಗಳನ್ನು ದುರಸ್ತಿಪಡಿಸಿ ಜನರ ಬಳಕೆಗೆ ಮುಕ್ತಗೊಳಿಸಿ, ಇನ್ನು ಮಲಪ್ರಭಾ ನದಿಯ ಕಾಲುವೆ ಮೂಲಕ ನೀರು ಬರುವಾಗ ವಿದ್ಯುತ್ ಸಮಸ್ಯೆಯಾಗುತ್ತಿತ್ತು. ಈಗ ಆ ಸಮಸ್ಯೆ ಪರಿಹಾರ ಕಂಡುಕೊಂಡಿದ್ದೇವೆ ಎಂದು ಇಒ ಸಭೆಗೆ ಮಾಹಿತಿ ನೀಡಿದರು. ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದಲ್ಲಿ ಕ್ಷೇತ್ರ ಸಮನ್ವಯಾಧಿಕಾರಿ ಎಂಎ ಪನಿಬಂಧ ಮಾತನಾಡಿ, ತಾಲೂಕಿನ ಕಳೆದ ಬಾರಿಗಿಂತ ಈ ಬಾರಿ ಎಸ್ಎಸ್ಎಲ್ಸಿ ಫಲಿತಾಂಶ 25% ಹೆಚ್ಚಳವಾಗಿದೆ. ಕನ್ನಡ ಇಂಗ್ಲಿಷ್ ಮಾಧ್ಯಮದಲ್ಲಿ ರೋಣ ತಾಲೂಕಿನ ವಿದ್ಯಾರ್ಥಿಗಳು ಟಾಪರ್ ಆಗಿದ್ದರೆ ಉರ್ದು ಮಾಧ್ಯಮದಲ್ಲಿ ದ್ವಿತೀಯ ಸ್ಥಾನ ಪಡೆದುಕೊಂಡಿದ್ದಾರೆ. ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳೇ ಟಾಪರ್ ಇರುವುದು ಸಂತಸ ತಂದಿದೆ ಎಂದರು. ಕನ್ನಡ ಮಾಧ್ಯಮದಲ್ಲಿ 622 ಅಂಕಗಳನ್ನು ತೆಗೆದುಕೊಂಡು ಗದಗ ಜಿಲ್ಲೆಗೆ ಟಾಪರ್. ಅದೇ ರೀತಿ ಕುಮಾರಿ ಪದ್ಮಾವತಿ ಶಾಬಾದಿ ಗರ್ಲ್ಸ್ ಹೈಸ್ಕೂಲ್ ಗಜೇಂದ್ರಗಡ, ಅದು ಕನ್ನಡ ಮಾಧ್ಯಮದಲ್ಲಿ ಫಸ್ಟು. ಅದೇ ರೀತಿ ಆಶಿಯಾ ಮುಲ್ಲಾ GHS ಗಜೇಂದ್ರಗಡ, ಉರ್ದು ಮಾಧ್ಯಮದಲ್ಲಿ ದ್ವಿತೀಯ ಸ್ಥಾನ. ಒಂದು ವಿಶೇಷ ಏನು ಅಂದರೆ, ಈ ಟಾಪರ್ಸ್ ಎಲ್ಲ ಗೌರ್ಮೆಂಟ್ ಸ್ಕೂಲ್ನವರು ಅಲ್ಲ, ಗೌರ್ಮೆಂಟ್ ಅದು 3rd ಪ್ಲೇಸ್ ಇತ್ತು ಮೇಡಮ್. ನಾನು ಫಸ್ಟ್ ಅಷ್ಟೇ ಹೇಳಿದ್ದೀನಿ, ಹಾಕಿಲ್ಲ. ಫಸ್ಟ್ ಆದರ್ಶ ವಿದ್ಯಾಲಯದ್ದು 3rd ಪ್ಲೇಸು ರಾಣಿ ಚೆನ್ನಮ್ಮ, ಕಿತ್ತೂರು ರಾಣಿ ಚೆನ್ನಮ್ಮ ಗಜೇಂದ್ರಗಡ. 2nd ಪ್ಲೇಸ್ ಮಾತ್ರ ಇದು ಟೋಟಲ್ 94 ಇತ್ತು, 94.1, 95 ಇತ್ತು ಗದಗ ಜಿಲ್ಲಾ. 0.5% ಅಷ್ಟೇ ಕಡಿಮೆ ಸರ್. ನಮ್ಮ ಮಕ್ಕಳ ಸಂಖ್ಯೆ ಭಾಳ ಅದಾವ ಸರ್, 4,000 ಮಕ್ಕಳು ಸರ್. ನಾವು ನಿಮ್ಮಲ್ಲಿ ಟೋಟಲ್ ರೋಣ ತಾಲೂಕಿಂದ ಅಟೆಂಡ್ ಆದವರು 3,769. ಹೌದಾ? ಪಾಸ್ ಆದವರು ಎಷ್ಟು? 3,562. 3,562. ಅದರೊಳಗೆ ಫೇಲ್ ಆದವರು 197 ಮಕ್ಕಳು ಮಾತ್ರ. ನೀವು ಫೇಲ್ ಯಾವ್ಯಾವ ಶಾಲೆಯಿಂದ ಅದಾವಂತದ ಅನಲೈಸ್ ಮಾಡಿರಾ? ಮಾಡಿ. ಯಾವ ಸ್ಕೂಲಿನ ಅದಾವ ಅವರೇಜು? ಈ ಸೂಡಿ ಮತ್ತು ಯಾವುದು ಸೂಡಿ ಒಳಗೆ 2 ಶಾಲೆ, ಅದರೊಳಗೆ 2 ಗೌರ್ಮೆಂಟ್ ಸ್ಕೂಲ್ ಅದಾವ ಸರ್. ಸೂಡಿ ಇದು ಸರ್, ಇಟಗಿ ಗೌರ್ಮೆಂಟ್ ಸ್ಕೂಲ್, ನೆಲ್ಲೂರು ಗೌರ್ಮೆಂಟ್ ಸ್ಕೂಲ್, 2 ಬಿಟ್ಟರೆ ಉಳಿದಿದ್ದೆಲ್ಲ ಪ್ರೈವೇಟ್ ಸ್ಕೂಲ್ ಸರ್. ನಮ್ಮ ರೋಣ ತಾಲೂಕಿನ ಯಾವಿಲ್ಲ. ವಿಶೇಷವಾಗಿ ಹೊಳೆಯಾಗುವ ಭಾಗದಲ್ಲಿ ಟೋಟಲ್ ಆಗಿ ನಮ್ಮ 26 100% ಬಂದಂಥ ಶಾಲೆಗಳು. ಅದರೊಳಗೆ 12 ಗೌರ್ಮೆಂಟ್ ಸ್ಕೂಲ್ಸು, 7 ಏಡೆಡ್ ಸ್ಕೂಲ್ಸು, 7 ಅನ್ಎಡೆಡ್ ಸ್ಕೂಲ್ಸ್. ಅಕ್ಷರ ದಾಸೋಹ ಕಾರ್ಯಕ್ರಮಾಧಿಕಾರಿ RN ನಾಯ್ಕರ್ ಮಾತನಾಡಿ, ತಾಲೂಕಿನಲ್ಲಿ ಒಟ್ಟು 15,759 ಬಿಸಿಯೂಟದ ಫಲಾನುಭವಿ ವಿದ್ಯಾರ್ಥಿಗಳು ಇದ್ದಾರೆ. ಈಗಾಗಲೇ ಜೂನ್ ತಿಂಗಳಿಗೆ ಸಾಕಾಗುವಷ್ಟು ದಾಸ್ತಾನು ಸಂಗ್ರಹಿಸಲಾಗಿದೆ. ಬಿಸಿಯೂಟದ ಸಾಮಗ್ರಿ ಕೆಡದಂತೆ ಮುಂದಾಲೋಚನೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದರು. 103 ಶಾಲೆಗಳು ನಮ್ಮ ರೋಣ ತಾಲೂಕಿನಲ್ಲಿವೆ. ಅವುಗಳಲ್ಲಿ ಮುಖ್ಯ ಅಡುಗೆಯವರು 101 ಮುಖ್ಯ ಅಡುಗೆಯವರಿದ್ದಾರೆ, 209 ಸಹಾಯಕ ಅಡುಗೆಯವರು, ಒಟ್ಟಾರೆಯಾಗಿ 310 ಅಡುಗೆಯವರು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. 15,759 ಮಕ್ಕಳು ಇದರ ಫಲಾನುಭವಿಗಳಿದ್ದಾರೆ. ಹೀಗೆ ಈ ಜೂನ್ ತಿಂಗಳಲ್ಲಿ ಸಾಕಾಗುವಷ್ಟು ದಾಸ್ತಾನನ್ನು ಈಗಾಗಲೇ ನಾವು ಶಾಲೆಗಳಲ್ಲಿ ಸಂಗ್ರಹ ಮಾಡಿದ್ದೀವಿ. ಕಾರಣ ಏನು ಅಂದರೆ, ಜೂನ್ ತಿಂಗಳಲ್ಲಿ ಒಮ್ಮೆ ಇಂಡಿಯನ್ ಕ್ಲಾಸದು ಸಮಸ್ಯೆ, ಅಲ್ಲಿಂದ ಬರ್ತಕ್ಕಂಥದ್ದು ಸಮಸ್ಯೆಗಳಿಂದ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಿಬಿಟ್ಟು ಜೂನ್ ತಿಂಗಳಿಗೆ ಸಾಕಾಗುವಷ್ಟು ದಾಸ್ತಾನುಗಳನ್ನು ಈಗಾಗಲೇ ನಾವು ಶಾಲೆಗಳಲ್ಲಿ ಇಟ್ಟು, ಅವ್ರಿಗೆ ರಜೆ ಬಿಡುವ ಪೂರ್ವದಲ್ಲಿ ನಾವು ಅವ್ರಿಗೆ ಮೀಟಿಂಗ್ ಮಾಡಿಬಿಟ್ಟು ಅವರ ಸುರಕ್ಷತೆ ಬಗ್ಗೆ, ಸ್ವಚ್ಛತೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ದೀವಿ ಮೀಟಿಂಗ್ ಮಾಡಿ. ಹೀಗಾಗಿ ಯಾವುದೇ ಆಹಾರ ಧಾನ್ಯಗಳು ಹಾಳಾಗದಂತೆ, ಪೋಲಾಗದಂತೆ, ವಂಶಕಗಳ ಪಿಡುಗುಗಳ ಒಂದು ಅವುಗಳ ಮೇಲೆ ವರ್ತಿಸಿ ಅವುಗಳು ವಿಷಾಹಾರ ಆಗದಂತೆ ನಾವುಗಳಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಿದ್ದೀವಿ. ಇನ್ನು ಮೇ 2 ಅಥವಾ 3ನೇ ವಾರದಲ್ಲಿ ಬರ್ತಕ್ಕಂಥ ಮೇ 2, 3ನೇ ವಾರದಲ್ಲಿ ಮಾನ್ಯ BO ಮಾನ್ಯ BR ಪೂರ್ಣವರ ಸಹಯೋಗದೊಂದಿಗೆ ಮುಖ್ಯೋಪಾಧ್ಯಾಯರನ್ನ ಸಭೆಯನ್ನು ಕರೆದು ಪ್ರಾರಂಭಿಕವಾಗಿ ಆಹಾರ ಧಾನ್ಯಗಳ ಬಗ್ಗೆ, ಸ್ವಚ್ಛತೆ ಮತ್ತು
ದಾಸ್ತಾನುಗಳಲ್ಲಿ ಸ್ವಚ್ಛತೆ ಬಗ್ಗೆ ಹಾಗೂ ಅಡಿಗೆ ಕೋಣೆ ಸ್ವಚ್ಛತೆ ಬಗ್ಗೆ, ಕುಡಿಯುವ ನೀರಿನ ಒಂದು ಶುದ್ಧ ಕುಡಿಯುವ ನೀರನ್ನ ಬಳಸುವುದರ ಬಗ್ಗೆ ನಾವು ಮೀಟಿಂಗ್ ತೆಗೆದುಕೊಳ್ತಾ ಇದ್ದೀವಿ. ಹೀಗಾಗಿ ಅವರು ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ತೆಗೆದುಕೊಂಡಿರುತ್ತೇವೆ ಅಂತ ತಮ್ಮಲ್ಲಿ ಅರಿವು ಮಾಡಿಕೊಳ್ತಾ ಇದ್ದೀವಿ. ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ SF ತಹಸೀಲ್ದಾರ್ ಮಾತನಾಡಿ, ಇರಾನ್ ಅಮೆರಿಕ ಯುದ್ಧದಲ್ಲಿ ಯೂರಿಯಾ ಗೊಬ್ಬರದ ಕೊರತೆಯಾಗಿದೆ. ಆದರೂ ನಮ್ಮಲ್ಲಿ 200 ಮೆಟ್ರಿಕ್ ಟನ್ ಯೂರಿಯಾ ಸಂಗ್ರಹವಿದೆ. ಹಿಂಗಾರು ಪೂರ್ವ ಮಳೆ ಆರಂಭವಾಗಿದ್ದು 15 ದಿನದ ನಂತರ ಬಿತ್ತನೆ ಆರಂಭಿಸಬಹುದು ಎಂದು ಮಾಹಿತಿ ನೀಡಿದರು. ಟಾರ್ಗೆಟ್ ಇತ್ತು. ಅದರ ಪ್ರಕಾರ 57,790 ಹೆಕ್ಟೇರ್ ಅಷ್ಟು ನಾವು ಬಿತ್ತನೆ ಮಾಡಿ 99.04% ಬಿತ್ತನೆ ಆಗಿದೆ ಹಿಂಗಾಗಿ. ಅದೇ ಥರ ಗಜೇಂದ್ರಗಡ ತಾಲೂಕಿನಲ್ಲಿ ಒಟ್ಟು ಗುರಿ ಇರೋದು 32,230 ಹೆಕ್ಟೇರ್. ಅದರ ಪ್ರಕಾರ 32,170 ಹೆಕ್ಟೇರ್ ಅಷ್ಟು ಬಿತ್ತನೆ ಆಗಿದೆ. ಟೋಟಲ್ 99.83 ಹೆಕ್ಟೇರ್ ಅಷ್ಟು ನಾವು ಬಿತ್ತನೆ ಆಗಿದೆ ಲಾಸ್ಟ್ ರೆಡಿ ಇರೋದು. ಗೊಬ್ಬರದ ಏನು ಸಮಸ್ಯೆ ಇಲ್ಲ ಸ್ಟಾಕ್ ಇದ್ರೆ ಈಗ ಕಾಂಪ್ಲೆಕ್ಸ್ 850 ಮೆಟ್ರಿಕ್ ಟನ್ ಇದೆ ರೀ ನಮ್ಮ. ಆಮೇಲೆ DAP 150 ಮೆಟ್ರಿಕ್ ಟನ್ ಇದೆ. ಇವೇ ಸ್ವಲ್ಪ ಕಡಿಮೆ ಅಂದ್ರೆ ಸ್ವಲ್ಪ ವಾರದ ಸಂಬಂಧ ಒಂದು 350 ಹಾಕ್ತಿದೆ. 300 ಮೆಟ್ರಿಕ್ ಟನ್ ಬರ್ತಾ ಇದೆ ಮೇಡಮ್. ಆಗ DAP ಕಾಂಪ್ಲೆಕ್ಸ್ ಯಾವುದು ಬರ್ತಿದೆ. ಆಮೇಲೆ ನಮ್ಮಲ್ಲಿ ಮುಂಗಾರಿ ಬೆಳೆಯಲ್ಲಿ ಒಟ್ಟು ಈ ಹೆಸರಿನ ನಾವು ಟಾರ್ಗೆಟ್ ಪ್ರಕಾರ 2,000 ಹೆಕ್ಟೇರ್ ಅಷ್ಟು ನಾವು ಏನು ಮಾಡಿದ್ರೆ ಸ್ಟಾಕ್ ಮಾಡ್ತೀವಿ. ನಮ್ಮ ತಾಲೂಕಿನಲ್ಲಿ 250 ಕ್ವಿಂಟಲ್ ಅಷ್ಟೇ ಬಿತ್ತನೆ ಆಗ್ತದೆ. ಅದು 3 ಪಟ್ಟಷ್ಟು ನಾವು ಸ್ಟಾಕ್ ಮಾಡ್ಕೊಂಡ್ವಿ. ಫರ್ಟಿಲೈಸರ್ ಶಾಪ್ ಎಷ್ಟು ಇರೋದು? ಇಲ್ಲಿ ಫರ್ಟಿಲೈಸರ್ ಶಾಪ್ ನಮ್ಮ ತಾಲೂಕಿನಲ್ಲಿ 22 ಇದು ರೋಣದಂದ್ರೆ ಗಜೇಂದ್ರಗಡ 62 ಅವೆಲ್ಲ ಸ್ಟಾಕ್ ಆಲ್ಮೋಸ್ಟ್ ಇಲ್ಲ ಅಂದರೆ ಈ ವಾರ ಇದ್ರ ಸಂಬಂಧ ಸ್ವಲ್ಪ ಯೂರಿಯಾ ಪ್ರೊಡಕ್ಷನ್ ಕಡಿಮೆ ಆಗಿದೆ. ಈ ಸದ್ಯಕ್ಕೆ ಬಿತ್ತನೆಯಲ್ಲಿ ಕಾಂಪ್ಲೆಕ್ಸ್ ಹೆಚ್ಚು ಯೂಸ್ ಮಾಡೋದ್ರಿಂದ ಯೂರಿಯಾ ಅಷ್ಟೇ ಅವೇರ್ನೆಸ್ ಕಡಿಮೆ ಆಗ್ತದೆ. ಈಗ ಮಳೆಗೆ ಸ್ಟಾರ್ಟ್ ಮಾಡ್ತಾರೆ. ಇನ್ನೊಂದು 5 ದಿವಸ ಲೇಟ್ ಆಗ್ತದೆ. ಎಲ್ಲ ಬೀಜ ಎಲ್ಲ ಸ್ಟಾಕ್ ಇದೆ. ಮರಿ ಸಂಪರ್ಕಗಳಾಗಲಿ, ಆಮೇಲೆ ಈ ಪ್ರೈವೇಟ್ ಹೈಬ್ರಿಡ್ ಮೆಕ್ಕೆಜೋಳಾಗಲಿ, ಇನ್ನಿತರ ಏನು ತೊಗರಿ ಇವೆಲ್ಲ ನಮ್ಮಲ್ಲಿ ಆಲ್ರೆಡಿ ನಾವು ಸ್ಟಾಕ್ ಮಾಡ್ಕೊಂಡಿರೋ. ಈಗ ಬೀಜದ ಏನು ಕೊಡ್ತಿರಲ್ಲ 100% ನಾವು ಇನ್ನೂ ಹೆಚ್ಚಿಗೆ ಸ್ಟಾಕ್ ಮಾಡ್ಕೊಂಡ್ವಿ. ಬೀಜ ಏನು ಸಮಸ್ಯೆ ಇಲ್ಲ. ಈಗ 2021 ಸಾಲಿನ ವಿವಿಧ ಘಟಕವಾರು ಮತ್ತು ಗುರಿ ಸಾಧನೆ ತಾಲೂಕ್ ಪಂಚಾಯತ್ ಯೋಜನೆ ಒಳಗೆ ವಾರ್ಷಿಕ ಗುರಿ ಭೌತಿಕವಾಗಿ 19 ಇದೆ. ಅದರ ಪ್ರಕಾರ 27.96 ಆರ್ಥಿಕ ಇತ್ತು. ಅದರ ಪ್ರಕಾರ ನಾವು 25.17 ನಾವು ವೇತನ, ಸಿಬ್ಬಂದಿ ವೇತನ ಮತ್ತು ವೇತನ ಇತರ ಖರ್ಚು ಮಾಡಿದ್ರು ತಾಲೂಕ್ ಪಂಚಾಯತ್ ಒಳಗೆ. ಆಮೇಲೆ ಈ ಜಿಲ್ಲಾ ಪಂಚಾಯತ್ ಅಥವಾ ರಾಜ್ಯ ವಲಯ ಯೋಜನೆಗಳ ಜಿಲ್ಲಾ ಪಂಚಾಯತ್ ನಮ್ಗೆ ಯಾವುದೇ ಅನುದಾನ ಬಂದಿರೋದಿಲ್ಲ. ರಾಜ್ಯ ವಲಯದ ಯೋಜನೆ ಒಳಗೆ ಈ ಕೃಷಿ ಸಂಸ್ಕರಣ ಅಂತ ಯೋಜನೆ ಬರ್ತಾ ಇದೆ. ಅದರ ವಾರ್ಷಿಕ ಗುರಿ ನಮ್ಮ ವಾರ್ಷಿಕ ಗುರಿಯಲ್ಲಿ ಟೋಟಲ್ 39 ಭೌತಿಕ ಇದೆ ಮತ್ತು ಫೈನಾನ್ಸಿಯಲ್ಲಿ 24.84 ಇದೆ. ಅದರ ಪ್ರಕಾರ ನಾವು 23.81 ಸಾಧನೆ ಮಾಡಿ ಶೇಕಡ 95.85 ನಾವು ಈ ಕೃಷಿ ಸಂಸ್ಕರಣಾ ಯೋಜನೆ ಒಳಗೆ ನಾವು ಪ್ರಗತಿ ಸಾಧಿಸಿದ್ದೇವೆ. ಅದೇ ತರ ಈ ಯಂತ್ರೋಪಕರಣದೊಳಗೆ ವಾರ್ಷಿಕ ಗುರಿ 210 ಇದೆ ಭೌತಿಕವಾಗಿ. ಆರ್ಥಿಕವಾಗಿ 99.7 ಇದೆ. ಅದರ ಪ್ರಕಾರ ನಾವು ಸಾಧನೆ ಮಾಡಿದಂದ್ರೆ 99.65% ಅಷ್ಟು ನಾವು 100% ಪ್ರಗತಿ ಸಾಧಿಸಿ ನಾವು ಈ ಯೋಜನೆಯನ್ನು ಸಂಪೂರ್ಣ 100% ಪೂರ್ತಿ ಮಾಡಿದ್ವಿ. ಅದೇ ರೀತಿ ಬೀಜ ವಿತರಣೆ ಕಾರ್ಯಕ್ರಮದೊಳಗೆ ವಾರ್ಷಿಕ ಗುರಿ 26,744 ಇದೆ. ಆರ್ಥಿಕವಾಗಿ 307.9 ಇದೆ. ಅದರ ಪ್ರಕಾರ ನಾವು 100% ಅಷ್ಟು ನಾವು ಪ್ರಗತಿ ಸಾಧಿಸಿ ಈ ಯೋಜನೆಯನ್ನು ಸಂಪೂರ್ಣವಾಗಿ ನಾವು ಪ್ರಗತಿಯನ್ನು ಸಾಧಿಸಿದ್ದೀವಿ ಬೀಜ ವಿತರಣೆ ಯೋಜನೆ ಒಳಗೆ. ಅದೇ ರೀತಿ ಕೃಷಿ ಭಾಗ್ಯ ಯೋಜನೆ ಒಳಗೆ ವಾರ್ಷಿಕ ಗುರಿ 28 ಇದೆ. ಫಿಸಿಕಲ್ ಫೈನಾನ್ಸಿಯಲ್ಲಿ 39 ಇದೆ. 39.00 ಇದೆ. ಅದ್ರ ಪ್ರಕಾರ
ನಾವು 100% 39% ಅಷ್ಟು ಖರ್ಚು ಮಾಡಿ 100% ನಾವು ಪ್ರೈವೇಟ್ ಕೆಲಸ ಅಷ್ಟಿದ್ದೇವೆ. ರಾಜ್ಯ ವಲಯ ಯೋಜನೆ ಗೈರಾದವರಿಗೆ ನೋಟಿಸ್ ನೀಡಲು ಸೂಚನೆ. ಸಭೆಗೆ ಮಾಹಿತಿ ಒದಗಿಸದೆ ಗೈರಾದ ಅಧಿಕಾರಿಗಳಿಗೆ ನೋಟಿಸ್ ನೀಡಿ ಕ್ರಮ ಕೈಗೊಳ್ಳಿ ಎಂದು ಆಡಳಿತಾಧಿಕಾರಿ ನಂದಾ ಹಣಬರಟ್ಟಿ ಇಒಗೆ ಸೂಚನೆ ನೀಡಿದರು. ಪಿಡಬ್ಲ್ಯೂಡಿ, ಪಿಆರ್ಡಿ, ಸಾಮಾಜಿಕ ವಲಯ ಅರಣ್ಯಾಧಿಕಾರಿ, ರೇಷ್ಮೆ ಇಲಾಖೆ, ಕೈಗಾರಿಕೆ, ದೇವರಾಜು ಅರಸು ನಿಗಮ ಹಾಗೂ ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ಕಾರಣ ಕೇಳಿ ನೋಟಿಸ್ ನೀಡಿ ಎಂದು ಸೂಚನೆ ನೀಡಿದರು. ರಿಪೋರ್ಟೇ ಮಾಡಬೇಕು. ನೆಕ್ಸ್ಟ್ ವಲಯ ಅರಣ್ಯಾಧಿಕಾರಿಗಳು ಟ್ರಾನ್ಸ್ಫರ್ ಇವ್ರ ಪರ್ಮಿಷನ್ ತಗೊಂಡಿಲ್ಲ, ಇವ್ರಿಗೊಂದು ನೋಟಿಸ್ ಇಶ್ಯೂ ಮಾಡಿ. ನೆಕ್ಸ್ಟ್ ಯಾರು? ರೇಷ್ಮೆ ಇಲಾಖೆಯವರು ಬಂದಿಲ್ಲ, ಪರ್ಮಿಷನ್ ತಗೊಂಡಿಲ್ಲ ಅವರು. ಲ್ಯಾಂಡ್ ಆರ್ಮಿಯವರು ಪರ್ಮಿಷನ್ ತಗೊಂಡಾರ. ಇಂಡಸ್ಟ್ರಿಯಲ್ ಬಂದಿಲ್ಲ, ಇಂಡಸ್ಟ್ರಿಯಲ್ ಡಿಪಾರ್ಟ್ಮೆಂಟ್ ಅವರು ನೋಟಿಸ್ ಹೋಗ್ಬಿಟ್ಟು. ದೇವರಾಜ ಅರಸು ನಿಗಮ ಬಂದಿಲ್ಲ, ಅಬಕಾರಿ ಇಲಾಖೆಯವರು ಬಂದಿಲ್ಲ. ಸೊ ಇಷ್ಟು ಡಿಪಾರ್ಟ್ಮೆಂಟ್ಗೆ ನೋಟಿಸ್ ಹೋಗ್ಬೇಕು, PRD ರಿಪೋರ್ಟ್ ಆಗ್ತದೆ.